ಕಷ್ಟವನ್ನು ಅರಿತು ಇಂತಹ ಸಂದರ್ಭದಲ್ಲಿ ಬ್ಯಾಂಕಿನವರ ಜೊತೆ ಚರ್ಚಿಸಿ ಅವರ ಸಾಲದ ಬಡ್ಡಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಸುವ ಮೂಲಕ ಅವರ ಬಾಳಿಗೆ ನಂದಾದೀಪರಾದ ನ್ಯಾಯಾಧೀಶರಿಗೆ ತಾಲೂಕು ರೈತ ಸಂಘದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸಿದರು. ಬೇಲೂರು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ ವತಿಯಿಂದ ಉಚಿತ ಜನತಾ ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರು ಹಾಗೂ ಬಡವರು ಜೀವನ ಸಾಗಿಸಲು ಕುರಿ, ಆಡು, ಹಸು ಹಾಗೂ ಸಣ್ಣಪುಟ್ಟ ವ್ಯಾಪಾರಕ್ಕಾಗಿ ಪಡೆದಿರುವ ಸಾಲದಿಂದ ಮುಕ್ತಿಗೊಳಿಸಲು ಏರ್ಪಡಿಸಲಾಗಿದ್ದ ಉಚಿತ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಕ್ರಮದಲ್ಲಿ ಸಾಲ ಪಡೆದು ಕಟ್ಟಲಾಗದೆ ಸುಸ್ಥಿತರಾಗಿರುವ ರೈತರ ಬ್ಯಾಂಕ್ನ ವತಿಯಿಂದ ಗುರುತಿಸಿಕೊಂಡು 100ಕ್ಕೂ ಹೆಚ್ಚು ಜನರನ್ನು ಕರೆಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಬ್ಯಾಂಕಿನ ಮುಖ್ಯಸ್ಥರೊಂದಿಗೆ ನ್ಯಾಯಾಧೀಶರಾದ ಎಂ.ಎಸ್. ಶಶಿಕಲಾರವರು ಸುದೀರ್ಘವಾಗಿ ಚರ್ಚೆ ನಡೆಸಿ ನೊಂದ ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ನ್ಯಾಯ ಒದಗಿಸಿಕೊಡುವ ಉದ್ದೇಶದಿಂದ ಸಾಲದ ಅಸಲನ್ನು ಕಟ್ಟಿಕೊಂಡು ಸಂಪೂರ್ಣ ಬಡ್ಡಿಯನ್ನು ಮನ್ನಾಗೊಳಿಸಿ ನ್ಯಾಯಾಲಯಕ್ಕೆ ಗೌರವ ನೀಡಿ ಬಂದಿರುವ ಎಲ್ಲ ರೈತರನ್ನು ಸಾಲದಿಂದ ಮುಕ್ತಿಗೊಳಿಸೋಣ ಎಂದು ಎಸ್ಬಿಐ ಶಾಖೆಯ ವ್ಯವಸ್ಥಾಪಕರೊಂದಿಗೆ ಸುದೀರ್ಘ ಮಾತುಕತೆ ನಂತರ ಒಟ್ಟು 60 ಕುಟುಂಬದ ಸಾಲದ ಮೊತ್ತ 94,76,527 ಸಂಪೂರ್ಣ ಇತ್ಯರ್ಥಗೊಳಿಸುವ ಮೂಲಕ ಸಾಲದಿಂದ ಬಡ ಮತ್ತು ರೈತ ಕುಟುಂಬದವರ ಮುಖದಲ್ಲಿ ಹರ್ಷೋದ್ಧಾರ ತರಿಸಿ ಮುಂದಿನ ದಿನಗಳಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆದು ಜೀವನ ಮಾಡಬೇಕೆಂದು ರೈತರಿಗೆ ಸಲಹೆ ನೀಡಿದರು. ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅವರನ್ನು ಸಂಪೂರ್ಣ ಸಾಲ ಮುಕ್ತರನ್ನಾಗಿಸಿ ರೈತರ ಖುಷಿಗೆ ಪಾತ್ರರಾದ ನ್ಯಾಯಾಧೀಶರ ಸಲಹೆ ಮತ್ತು ತಾಳ್ಮೆ ರೈತರ ಮೇಲಿರುವ ಕಾಳಜಿಯನ್ನು ಆಗಮಿಸಿದ ರೈತರು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ನಾವು ಬ್ಯಾಂಕಿಗೆ ಎಷ್ಟೇ ಸಾರಿ ಅಲಿದರೂ ನಮಗೆ ನಮ್ಮ ಸಾಲದ ಬಗ್ಗೆ ಯಾವುದೇ ರೀತಿಯ ರಿಯಾಯಿತಿ ಮಾಡಿಕೊಡದೆ ಸಾಲಕ್ಕೆ ಬಡ್ಡಿ ಹಾಕುವ ಬ್ಯಾಂಕಿನವರು ಪ್ರತಿ ಬಾರಿ ನಮ್ಮ ಮನೆಯ ಬಾಗಿಲಿಗೆ ಬಂದು ಜನರ ಮಧ್ಯೆ ನಮಗೆ ತಲೆ ತಗ್ಗಿಸುವಂತೆ ಮಾಡುತ್ತಿದ್ದರು. ಬೇಲೂರಿಗೆ ಬಂದಿರುವ ಮಹಿಳಾ ನ್ಯಾಯಾಧೀಶೆ ಮಹಾತಾಯಿಯಂತೆ ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮ್ಮೊಂದಿಗೆ ಸಮಾಧಾನದ ಮಾತುಗಳನ್ನಾಡಿ ನಮ್ಮೆಲ್ಲರನ್ನು ಸಾಲದ ಶೂಲದಿಂದ ಮುಕ್ತಿಗೊಳಿಸಿ ಕೊಟ್ಟಿದ್ದಾರೆ ಎಂದು ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದರು. ಕೆಲ ರೈತ ಮಹಿಳೆಯರು ಸಂತೋಷದ ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು. ಇದೇ ಸಂದರ್ಭದಲ್ಲಿ ಎಸ್ಬಿಐನ ಸಹ ವ್ಯವಸ್ಥಾಪಕ ಶರತ್ ಹಾಗೂ ಸಾಯಿ ನ್ಯಾಯಾಲಯದ ರಮೇಶ್, ಪ್ರಕಾಶ್, ಉಷಾ, ರಮ್ಯಾ, ಸೌಮ್ಯ, ಇಂದುಮತಿ, ಗಿರಿಯಪ್ಪ, ಸುಶೀಲಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಕೋರ್ಟಿಗೆ ಕಟ್ತಾ ಇದ್ದೀವಿ, ಕ್ಲೋಸ್ ಮಾಡಿಕೊಡ್ತೀವಿ ಅಂದರೆ ಇವತ್ತು ನಮಗೆ ಇದು ಕೊಡ್ತೀವಿ ಅಂತೇಳಿ ಕರ್ಸ್ಕೊಂಡು ನಾವು ಬ್ಯಾಂಕಿಗೆ ದುಡ್ಡು ಕಟ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಕೊಟ್ಟು ನಮಗೆ ಅನುಕೂಲತೆ ಆಗಿದೆ ಇವತ್ತು. ಸರ್ ಬ್ಯಾಂಕಲ್ಲಿ ಬಂದು ನಮಗೆ ಇದು ಕೊಡ್ತಾಯಿದ್ರು, ತೊಂದರೆ ಕೊಡ್ತಾಯಿದ್ರು, ಕಟ್ಟಿ ಅಂತ ಅದಕ್ಕೆ ಬಂದು ಇವತ್ತು ನ್ಯಾಯಾಲಯದಿಂದ ಬಂದು ಅವರು ತೀರ್ಮಾನ ಮಾಡಿ ನಮಗೆ ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅನುಕೂಲ ಆಯ್ತದೆ. ಅವರಿಂದ ಪೂರ್ತಿ ಎಲ್ಲ ಕ್ಲೋಸ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಈಗ ಅನುಸೂಡಿದ್ದಾರೆ. ಅವರಿಗೆ ಧನ್ಯವಾದಗಳು.